ಏನು ಚಾಮರಾಜನಗರ ಜಿಲ್ಲೆಯಲ್ಲಿ 3 ಜನರ ಶೂಟೌಟ್ ಪ್ರಕರಣ ರಾಜ್ಯಾದ್ಯಂತ ಸುದ್ದಿ ಮಾಡ್ತಾ ಇದೆಯಲ್ಲ, ಅದೇ ರೀತಿ ನಾವು ಆ ಸ್ಥಳಕ್ಕೆ ಬಂದಿದ್ದೀವಿ. ಏನು ಶೂಟೌಟ್ನಲ್ಲಿ ಒಬ್ಬರು ತೀರ್ಕೊಂಡಂಥ ಅದು 3 ಜನದಲ್ಲಿ ಒಬ್ಬರಾದಂಥ ಕುಮಾರ್ ಅವರ ನಿವಾಸದ ಮುಂದೆ ಇದ್ದೀವಿ. ಇವತ್ತು ಕರೆಕ್ಟಾಗಿ ಇದ್ದಿದ್ರೆ ಏನೂ ಪ್ರಕರಣಗಳು ನಡೀದೇ ಹೋಗಿದ್ದಿದ್ರೆ ಇವತ್ತು ಅವರ ಗೃಹ ಪ್ರವೇಶ ಆಗಬೇಕಾಯಿತು. ಅವರೇ ಭಾಳ ಆಸೆ ಇಟ್ಕೊಂಡಿದ್ದು ಕಟ್ಟಿದ್ದಂತಹ ಒಂದು ನಿವೇಶನ ಇದು. ಈ ನಿವೇಶನದಲ್ಲಿ ಇವರು ಮನೆ ಕಟ್ಟಿರ್ತಕ್ಕಂಥದ್ದು. ಈ ನೋಡಿ, ಈ ಮನೆ ಹೊಸ ಮನೆ. ಇವತ್ತು ಇದಕ್ಕೆ ಗೃಹ ಪ್ರವೇಶ ಇತ್ತು, ಆದರೆ ಇವತ್ತು ಅವರಿಲ್ಲ. ಅವ್ರ ಮನೆಯವರು ಹೇಳೋ ಪ್ರಕಾರ ಅವರು ಪ್ರತಿ ಇದಕ್ಕೆ ಅವ್ರ ಕೂಲಿ ಕೆಲಸಕ್ಕೆ ಅವರು ಒಂದು ಆಪ್ರೇಟರ್, ಏನು ಇಟಾಚಿ ಆಪ್ರೇಟರ್ ಆಗಿ ಕೇರಳದಲ್ಲಿ ಕೆಲಸ ಮಾಡ್ತಾಯಿದ್ರು. ತಿಂಗಳಿಗೊಂದ್ಸರಿ ಮತ್ತು ಏನೋ ಅಥವಾ ಅವ್ರ ಸಮಯ ಸಿಕ್ಕಿದಾಗ ಬಂದು ಈ ಮನೆಯ ಕೆಲಸವನ್ನು ನೋಡ್ತಾಯಿದ್ರು. ಅದೇ ರೀತಿ ಈಗ ಬಂದು 3 ವಾರಗಳಿಂದ ಉಳ್ಕೊಂಡಿದ್ರು ಅಂತಕ್ಕಂಥದ್ದು. ಏನಕ್ಕೆ ಅಂತಂದರೆ ಈ ಮನೆಯನ್ನು ಎಲ್ಲವನ್ನು ಕೆಲಸವನ್ನು ಮಾಡಿಸಿ ಗೃಹ ಪ್ರವೇಶ ಮಾಡಬೇಕು ಅಂತ ಉಳ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಈ ರೀತಿ ಘಟನೆ ನಡೀತು ಅಂತಕ್ಕಂಥದ್ದು ಅವರ ಮನೆಯವರು ಹೇಳ್ತಕ್ಕಂಥದ್ದು. ನೋಡಿ, ಈ ಮನೆ ನೋಡ್ತಾ ಇದೀವಲ್ಲ ನಾವು, ಮನೆಯ ಕಂಪ್ಲೀಟು ಎಲ್ಲ ರೆಡಿಯಾಗಿರ್ತಕ್ಕಂಥದ್ದು. ಮನೆಯ ಎಲ್ಲ ರೀತಿಯ ಒಂದು ಏನು ಸಿದ್ಧತೆಗಳೆಲ್ಲವನ್ನೂ ಮಾಡ್ಕೊಂಡಿದ್ದಾರೆ ಅವರು. ಇವತ್ತು ಗೃಹ ಪ್ರವೇಶ ಆಗಬೇಕಾಗಿತ್ತು. ಅವ್ರು ಹೇಳ್ತಾಯಿದ್ರು, ಅವ್ರ ಚಿಕ್ಕ ಮಕ್ಕಳು, 2 ಮಕ್ಕಳು, ಒಂದು 5ನೇ ಕ್ಲಾಸು, ಒಂದು 2ನೇ ಕ್ಲಾಸ್ ಮಗು. ಆ ಮಗು ನಮಗೆ ಎಲ್ಲ ಹೊಸ ಮನೆ ಕಟ್ತಾ ಇದ್ದಾರೆ, ನಮ್ಗೆ ಯಾವಾಗ ಮನೆ ಅಂತ ಅವ್ರ ತಂದೆನ ಕೇಳ್ಕೊಂಡಾಗ ನಾನು ಕಟ್ಸ್ತೀನಿ ಅಂತೇಳಿ ಸಾಲ ಮಾಡಿ ಈ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತಕ್ಕಂಥದ್ದು. ಸೊ ಈಗ ಎಲ್ಲ ರೀತಿ ಸಿದ್ಧತೆ ಆಗಿದೆ ಮನೆ. ಆದರೆ ಆ ಮನೆ ಗೃಹ ಪ್ರವೇಶಕ್ಕೆ ಅಥವಾ ಇವತ್ತು ನಡೆಯುವಾಗ ಗೃಹ ಪ್ರವೇಶ ಈ ಒಂದು ಶೂಟೌಟ್ ಪ್ರಕರಣದಲ್ಲಿ ಅವ್ರು ಬಲಿಯಾದ ಹಿನ್ನೆಲೆಯಲ್ಲಿ ಇವತ್ತು ಈ ಮನೆ ಶೂನ್ಯವಾಗಿ ನಿಂತಿದೆ ಅಂತ ಹೇಳ್ಬೋದಾಗಿದೆ. ಯಾಕೆಂದರೆ ಸೂತ ಛಾಯೆ ಈ ಮನೆಯಲ್ಲಿ ಕಾಣ್ತಾ ಇದೆ ಅಂತ ಅನ್ಬೋದು. ಯಾಕೆಂದರೆ ಬಿಕೋ ಅಂತ ಇದೆ ನೋಡಿ ಈ ಮನೆ ಇವತ್ತು ಎಲ್ಲ ರೀತಿಯ ಸಕಲ ಇದರಲ್ಲಿ ವೈಭವದಲ್ಲಿ ಗೃಹ ಪ್ರವೇಶ ಆಗಬೇಕಾಗಿತ್ತು. ಸೊ ಕಂಪ್ಲೀಟು ಈ ಮನೆ ಇವತ್ತು ಯಾರು ಒಬ್ಬರು ಇಲ್ದೇ ಈ ರೀತಿ ಒಂದು ಬಿಕೋ ಅನ್ನೋ ಥರ ಆಗ್ತಾಯಿದೆ. ನಿಜಕ್ಕೂ ಕೂಡ ಇದು ಒಂದು ಅವರ ದುರಂತ ಅಂತಲೇ ಹೇಳ್ಬೋದಾಗಿದೆ. ಏಕೆಂದರೆ ಇವತ್ತು ಗೃಹ ಪ್ರವೇಶ ಇತ್ತು. ಆ ಗೃಹ ಪ್ರವೇಶಕ್ಕೆ ಅವರು ಆಗಮಿಸಿ ಇವತ್ತು ಎಲ್ಲರನ್ನೂ ಕರೆಸ್ಕೊಂಡು ಈ ಒಂದು ಗೃಹ ಪ್ರವೇಶ ಮಾಡಬೇಕಾಗಿತ್ತು. ಆದರೆ ಇವತ್ತು ಅವ್ರು ಇಲ್ದೇ ಈ ಮನೆ ಕೂಡ ಬಿಕೋ ಅಂತ ಇದೆ. ಇದಿಷ್ಟು ನೋಡಿ, ಅವರ ಮಕ್ಕಳ ಆಸೆ ನೆರವೇರಿಸೋಕ್ಕೆ ಸಾಲ ಮಾಡಿ ಈ ಮನೆಯನ್ನು ಅಂತಕ್ಕಂಥದ್ದನ್ನ ಅವರ ಮನೆಯವರು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಘಟನೆ ನಡುವೆ ಇವತ್ತು ಅವ್ರ ಮನೆಯವರ ದುಃಖ ನಿಜಕ್ಕೂ ಕೂಡ ಒಂದು ಮುಗಿಲು ಮುಟ್ತಿದೆ ಅಂತಲೇ ಹೇಳ್ಬೋದಾಗಿದೆ. ಚಾಮರಾಜನಗರದಿಂದ ಶ್ರೀನಿವಾಸ್ ನಾಯ್ಕ್, ಪವರ್ ಟಿವಿ.